ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಅಗೇನ್ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ಅಥವಾ ಎಕನಾಮಿಕ್ ಸರ್ವೆ ಆಫ್ ದಿ ಕರ್ನಾಟಕ 2023-24 ಅಂತ. ಸೊ ಹಾಗಾಗಿ ನಾನು ಆಲ್ರೆಡಿ 6 ಕ್ಲಾಸ್ ಮಾಡಿದ್ದೀನಿ. ಓಕೆನಾ. ಸೊ ಆಲ್ರೆಡಿ ನಮಗೆ ಪ್ರೀವಿಯಸ್ ಅಲ್ಲಿ 6 ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಅದನ್ನು ನೀವು ಆಕ್ಚುಲಿ ಈ ಕ್ಲಾಸ್ಗಳನ್ನ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಅದರ ಮುಖಾಂತರ ನೀವು ಸೊ 6 ಕ್ಲಾಸ್ಗಳನ್ನ ಕೂಡ ಆಕ್ಸೆಸ್ ಮಾಡ್ಕೋಬಹುದು. ಸೊ ಹಾಗಾಗಿ ಇದು ಒಂದು 7th ಪಾರ್ಟ್ ಅಥವಾ 7ನೇ ಒಂದು ವಿಡಿಯೋ ಆಗಿದೆ. ನಿಮ್ಗೆಲ್ಲರೂ ಕೂಡ ಒನ್ಸ್ ಅಗೇನ್ ವೆಲ್ಕಮ್. ಸೊ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಜರ್ಸಿ ತಳಿ ಸಂವರ್ಧನಾ ಕೇಂದ್ರವು ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಚಾಮರಾಜನಗರ ಅಂತಿದೆ, ಆಪ್ಷನ್ ಬಿ ಅಲ್ಲಿ ಬಳ್ಳಾರಿ ಅಂತಿದೆ, ಆಪ್ಷನ್ ಸಿ ಅಲ್ಲಿ ಕೊಡಗು ಅಂತಿದೆ, ಆಪ್ಷನ್ ಡಿ ಅಲ್ಲಿ ಮಂಡ್ಯ ಅಂತಿದೆ. ಹೌದಾ? ಜರ್ಸಿ ತಳಿ ಸಂವರ್ಧನಾ ಕೇಂದ್ರವು ಇರುವಂತದ್ದು ಎಲ್ಲಿ ಅಂತಂದ್ರೆ ಅದು ಕೊಡಗು ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಎಕನಾಮಿಕ್ ಸರ್ವೆದಲ್ಲಿ ಒಂದು ಸ್ಕೀಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಯಾವ ಸ್ಕೀಮ್ ಅಂತಂದ್ರೆ ಅದು ನಾವು ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ ಅಂತ ಕರೀತಾರೆ. ಓಕೆನಾ. ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತ ಅಂದ್ರೆ ಹೊರ ರಾಜ್ಯದ ಒಂದು ದೇಶಿ ತಳಿಗಳಾಗಿರುವಂತ ಗಿರ್ ಆಗಿರ್ಬೋದು, ಸಾಯಿವಾಲ್ ಆಗಿರ್ಬೋದು, ಓಂಗೋಲ್ ಆಗಿರ್ಬೋದು, ತಾರ್ ಫರ್ಕರ್ ಆಗಿರ್ಬೋದು, ದೇವಣಿ ಆಗಿರ್ಬೋದು, ಈ ತರದ ತಳಿಗಳನ್ನ ಆಕ್ಚುಲಿ ಅಭಿವೃದ್ಧಿ ಪಡಿಸ್ಕೊಳ್ಳೋಕೆ ಏನ್ ಮಾಡ್ತಾರೆ ಅಂದ್ರೆ ಇದ್ರ ಮುಖಾಂತರ ನಮ್ಮ ರಾಜ್ಯದ ಒಂದು ಡೈರಿ ಇಂಡಸ್ಟ್ರಿಯನ್ನ ಡೆವಲಪ್ ಮಾಡೋಕ್ಕೋಸ್ಕರ ಒಂದು ಸ್ಕೀಮ್ ಮಾಡಿದ್ದಾರೆ. ಅದನ್ನ ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ ಅಂತ ಕರೀತಾರೆ. ನೋಡಿ, ಈ ಒಂದು ಸ್ಕೀಮ್ ಅಲ್ಲಿ ಅಂತಂದ್ರೆ ಕೆಲವೊಂದು ಕೇಂದ್ರಗಳನ್ನ ತೆರೆದಿದ್ದಾರೆ. ಬಂದ್ ನೋಡಿ, ಸಾಯಿವಾಲ್ಗೋಸ್ಕರ ಏನ್ ಮಾಡಿದ್ದಾರೆ, ಒಂದು ಸೆಂಟರ್ ಮಾಡಿದ್ದಾರೆ. ಅದನ್ನ ನಾವು ಜರ್ಸಿ ತಳಿ ಸಂವರ್ಧನಾ ಕೇಂದ್ರ ಅಂತ ಕರೀತಾರೆ. ಇದಿರುವಂತದ್ದು ಕೊಡಗು ಜಿಲ್ಲೆಯ ಕೂಡಿಗೆಯಲ್ಲಿ. ಅದೇ ರೀತಿ ಗಿರ್ಗೋಸ್ಕರ ಕಡಸು ಉತ್ಪಾದನಾ ಕೇಂದ್ರ ಅಂತ ಮಾಡಿದರೆ ಚಾಮರಾಜನಗರ ಕೇಂದ್ರ ಜಿಲ್ಲೆಯ ಬರ್ಗಿಯಲ್ಲಿ. ಜೊತೆಗೆ ಅದೇ ರೀತಿ ಓಂಗೋಲ್ ಮತ್ತು ದೇವಣಿ ಒಂದು ಇದಕ್ಕೋಸ್ಕರ ಏನಂತಂದ್ರೆ ಆಕ್ಚುಲಿ ಸೊ ಜಾನುವಾರು ಸಂವರ್ಧನಾ ಕೇಂದ್ರ ಅಂತ ಮಾಡಿದರೆ ಅದು ಬಳ್ಳಾರಿ ಜಿಲ್ಲೆಯ ಕುರಿಕೊಪ್ಪೆಯಲ್ಲಿ. ಓಕೆನಾ. ಸೊ ಹಾಗಾಗಿ ಇಲ್ಲಿ ನಮಗೆ ಸೊ ಜರ್ಸಿ ತಳಿ ಸಂವರ್ಧನಾ ಕೇಂದ್ರ ಇರುವಂತದ್ದು ಕೊಡಗು ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ವಿಶ್ವ ಡೈರಿ ಸಮ್ಮೇಳನದಲ್ಲಿ ಡೈರಿ ಇನೋವೇಷನ್ ಪ್ರಶಸ್ತಿ 2022 ಪಡೆದಂತ ಡ್ಯಾಶ್ ರಾಜ್ಯವು ಪಡೆದುಕೊಂಡಿದೆ ಅಂತ ಕೇಳಿದ್ದಾರೆ. ಹೌದಾ? ನಮಗೆ ಇತ್ತೀಚೆಗೆ ಅಂದ್ರೆ ಇಲ್ಲಿ ಆಕ್ಚುಲಿ ಡೆಲ್ಲಿಯಲ್ಲಿ ಅಂತಂದ್ರೆ 2022ರಲ್ಲಿ ವಿಶ್ವ ಡೈರಿ ಸಮ್ಮೇಳನ ಆಯಿತು. ಓಕೆನಾ. ಅಲ್ಲಿ ಒಂದು ಪ್ರಶಸ್ತಿ ಕೊಡ್ತಾರೆ. ಅದರ ಹೆಸರು ಬಂದು ಡೈರಿ ಇನೋವೇಷನ್ ಅವಾರ್ಡ್ ಆಫ್ ದಿ 2022 ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಪ್ರಶಸ್ತಿನ ಪಡೆದಂತ ರಾಜ್ಯ ಯಾವುದು ಅಂತ ಕೇಳ್ತಿದ್ರೆ ಆಂಧ್ರ ಪ್ರದೇಶ ಅಂತಿದೆ, ಉತ್ತರ ಪ್ರದೇಶ ಇದೆ, ಪಂಜಾಬ್ ಇದೆ, ಕರ್ನಾಟಕ ಇದೆ. ಸೊ ಇಲ್ಲಿ ಆಪ್ಷನ್ ಬಂದು ಕರ್ನಾಟಕ ಇಸ್ ದ ಏನಂತಂದ್ರೆ 2022ರಲ್ಲಿ ಅಂತಂದ್ರೆ ಆಕ್ಚುಲಿ ಒಂದು ಡೈರಿ ಇನೋವೇಷನ್ ಪ್ರಶಸ್ತಿಯನ್ನು ಪಡೆದಂತ ಒಂದು ರಾಜ್ಯ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ರಾಜ್ಯದಲ್ಲಿ ಆಕ್ಚುಲಿ ಅಂತಂದ್ರೆ ನಮ್ಮ ರಾಜ್ಯ ಕೂಡ ಅಂತಂದ್ರು ನಂದಿನಿ ಅನ್ನುವಂತ ಬ್ರ್ಯಾಂಡ್ ಮುಖಾಂತರ ಸಾಕಷ್ಟು ಒಂದು ಹಾಲುವನ್ನ ಉತ್ಪಾದನೆ ಮಾಡ್ತಾರೆ. ಹೌದಾ? ಸೊ ಹಾಗಾಗಿ ಏನಂದ್ರೆ ವಿಶೇಷವಾಗಿ ಏನಂದ್ರೆ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಒಂದು ಹಾಲನ್ನ ಸರಿಯಾಗಿ ಬಳಸ್ಕೊಳ್ತಿದ್ದಾರೆ. ಅದು ವಿಶೇಷವಾಗಿ ಏನಂತಂದ್ರೆ ಕ್ಷೀರಭಾಗ್ಯ ಯೋಜನೆ ಅಂತ ನಿಮ್ಗೆಲ್ಲ ಗೊತ್ತು. ಅಂದ್ರೆ ಶಾಲಾ ಮಕ್ಕಳಿಗೆ ಅಂಗನವಾಡಿ ಮತ್ತೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಕುಡ್ಲಿಕ್ಕೆ ಹಾಲನ್ನು ಕೊಡ್ತಾರೆ. ಅದು ಒಂದು ಸ್ಕೀಮ್ ಆಗಿದೆ, ಕ್ಷೀರಭಾಗ್ಯ ಯೋಜನೆ ಅಂತ ಕರೀತಾರೆ. ಓಕೆನಾ. ಹಾಗಾಗಿ ಈ ಒಂದು ಸ್ಕೀಮ್ಗೋಸ್ಕರ ಏನ್ ಮಾಡ್ತಾರೆ ಆಕ್ಚುಲಿ 2022ರಲ್ಲಿ ಒಂದು ಡೆಲ್ಲಿಯಲ್ಲಿ ಸಮಿತಿ ಆಯಿತು. ಅದನ್ನ ನಾವು ವಿಶ್ವ ಡೈರಿ ಸಮ್ಮೇಳನ ಅಂತ ಕರೀತಾರೆ. ಓಕೆ. ಹಾಗಾಗಿ ಆ ಒಂದು ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನಂತಂದ್ರೆ ಡೈರಿ ಇನೋವೇಷನ್ ಅವಾರ್ಡ್ ಆಫ್ ದಿ 2022 ಘೋಷಣೆ ಕೊಟ್ಟಿದ್ದಾರೆ. ಯಾಕಂದ್ರೆ ವಿಶೇಷವಾಗಿ ಏನಂದ್ರೆ ನೀವು ಹಾಲನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀರಾ, ಮಕ್ಕಳ ಆರೋಗ್ಯವನ್ನ ಇಂಪ್ರೂವ್ ಮಾಡ್ತಿರೋ ಕಾರಣಕ್ಕಾಗಿ ಆಕ್ಚುಲಿ ಈ ಒಂದು ಡೈರಿ ಇನೋವೇಷನ್ ಪ್ರಶಸ್ತಿಯನ್ನ 2022ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿರುವಂತದ್ದು. ಓಕೆನಾ. ಜೊತೆಗೆ ನೋಡಿ, ಬರೀ ಕರ್ನಾಟಕ ಏನಂತಂದ್ರೆ ಹಾಲನ್ನ ತುಂಬಾ ಬಹಳ ಪ್ರಬುದ್ಧವಾಗಿ ಬಳಸ್ಕೊಳ್ತಿದೆ. ಹೌದಾ? ಅದೇ ರೀತಿ ಈಗ ಆಂಧ್ರ ಪ್ರದೇಶ ಒಂದು ಸ್ಕೀಮ್ ಮಾಡಿದರೆ, ಅದು ಬಂದು ವೈಎಸ್ಆರ್ ಸಂಪೂರ್ಣ ಪೋಷಣ ಅಭಿಯಾನ ಯೋಜನೆ ಅಂತಿದೆ. ಅದಕ್ಕೆ ಏನಂದ್ರೆ ನಮ್ಮ ರಾಜ್ಯದಿಂದನೇ ನಂದಿನಿ ಹಾಲು ಕೊಡ್ತಾರೆ. ಸುಮಾರು 1.1 ಲಕ್ಷ 10 ಲಕ್ಷ ಲೀಟರ್ನ ಕೊಡ್ತಾರೆ. ಅದೇ ರೀತಿ ನೋಡಿ, ತೆಲಂಗಾಣದಲ್ಲಿ ಒಂದು ಸ್ಕೀಮ್ ಮಾಡಿದರೆ ಆರೋಗ್ಯ ಲಕ್ಷ್ಮಿ ಅಂತ ಮಾಡಿದರೆ, ಅಲ್ಲಿ ಕೂಡ ಆಕ್ಚುಲಿ ಸುಮಾರು 30 ಲಕ್ಷ ಲೀಟರ್ ಹಾಲನ್ನ ಕೊಡ್ತಾ ಹೋಗ್ತಾರೆ. ಓಕೆನಾ. ಜೊತೆಗೆ ನಮ್ಮ ನಂದಿನಿ ಹಾಲು ಕೇರಳಕ್ಕೆ ಹೋಗುತ್ತೆ, ಮತ್ತೆ ದುಬೈದಲ್ಲಿ ಕೂಡ ಆಕ್ಚುಲಿ ಎಕ್ಸ್ಪೋರ್ಟ್ ಆಗ್ತಾ ಹೋಗುತ್ತೆ. ಹೌದಲ್ಲ? ನಮ್ಗೆ ರೀಸೆಂಟ್ ಟೈಮ್ ಎಲ್ಲ ಗೊತ್ತಿರುವಂತೆ ಆಕ್ಚುಲಿ ಇವನ್ ನಮ್ಮ ತಿರುಪತಿ ಲಾಡ್ ಮಾಡ್ಬೇಕಾದ್ರೂ ಕೂಡ ಕರ್ನಾಟಕದ ಹಾಲು ಮತ್ತು ತುಪ್ಪವನ್ನೇ ಬಳಸ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ಅದು ಕೂಡ ಒಂದು ಇಶ್ಯೂಸ್ ಆಗಿತ್ತು. ಹಾಗಾಗಿ ನಮ್ಮ ಕನ್ನಡದಲ್ಲಿರುವಂತ ಏನು ಈ KMF ಅಂತ ಕರಿತೀವಿ, ಹೌದಾ? ಕರ್ನಾಟಕ ಮಿಲ್ಕ್ ಪ್ರೊಡಕ್ಷನ್ ಅಂತ ಕರೀತಾರೆ, ಮಿಲ್ಕ್ ಫೆಡರೇಷನ್, ಕರ್ನಾಟಕ ಮಿಲ್ಕ್ ಫೆಡರೇಷನ್. ಇದರಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಅಂತಂದ್ರೆ ಆಕ್ಚುಲಿ ನಂದಿನಿ ಬ್ರ್ಯಾಂಡ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾದ್ರೆ ಒಂದು ಕ್ವಶನ್ ನಿಮ್ಗೆ, ಪ್ರಸ್ತುತವಾಗಿ ಈ ಒಂದು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಒಂದು ರಾಯಭಾರಿಯಾಗಿ ಯಾರು ಕೆಲಸ ಮಾಡ್ತಿದ್ದಾರೆ? ಇದಕ್ಕಿಂತ ಮುಂಚೆ ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅವರು ಕೆಲಸ ಮಾಡ್ತಿದ್ರು, ಬಟ್ ಅವ್ರು ಡೆತ್ ಆದ್ರು. ಹಾಗಾಗಿ ಅವ್ರ ಸ್ಥಾನಕ್ಕೆ ಇನ್ನೊಬ್ಬರನ್ನ ರೀಸೆಂಟ್ ಆಗಿ ನೇಮಕ ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಯಾರು ಅಂತೇಳಿ ನೀವು ಕಾಮೆಂಟ್ ಅಲ್ಲಿ ಉತ್ತರ ಕೊಡಿ. ಓಕೆನಾ. ಸೊ ಹಾಗಾಗಿ ಹೌದಾ?
ಸೊ 2022 ಡೆಲ್ಲಿಯಲ್ಲಿ ನಡೆದಂತ ವಿಶ್ವ ಡೈರಿ ಸಮ್ಮೇಳನದಲ್ಲಿ ಡೈರಿ ಇನೋವೇಷನ್ ಪ್ರಶಸ್ತಿ 2022 ನಮಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿರೋದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡ್ತಗೋಣ. ಅನುಗ್ರಹ ಕೊಡುಗೆ ಯೋಜನೆ ಡ್ಯಾಶ್ಗೆ ಸಂಬಂಧಿಸಿ ಅಂತ ಕೇಳಿದ್ರೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಕೂಡ. ಅನುಗ್ರಹ ಕೊಡುಗೆ ಯೋಜನೆ ಡ್ಯಾಶ್ಗೆ ಸಂಬಂಧಿಸಿ ಅಂತ ಕೇಳಿದರೆ, ಸೊ ಆಪ್ಷನ್ ಎ ಇದೆ ದೇವಸ್ಥಾನಕ್ಕೆ ಭೂಮಿ ಒದಗಿಸುವಂಥದ್ದು, ಆಪ್ಷನ್ ಬಿ ಜಾನುವಾರುಗಳ ಸಾವಿಗೆ ನೆರವು ನೀಡುವಂಥದ್ದು, ಆಪ್ಷನ್ ಸಿ ವಿಧವಾ ಪಿಂಚಣಿ ಅಥವಾ ವಿಡೋ ಪೆನ್ಷನ್ ಅಂತ ಕರಿತೀವಿ, ಆಪ್ಷನ್ ಡಿ ಶಿಕ್ಷಣ ಸಾಲ ಅಥವಾ ಎಜುಕೇಶನ್ ಲೋನ್ ಅಂತ ಕರೀತಾರೆ. ಹೌದಾ, ನೋಡಿ ಅನುಗ್ರಹ ಕೊಡುಗೆ ಯೋಜನೆ ಇದೆಯಲ್ಲ, ಇದು ಆಕ್ಚುಲಿ ಜಾನುವಾರುಗಳು ಡೆತ್ ಆದಾಗ ಅವರಿಗೆ ಕೊಡುವಂತ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಥವಾ ಹಣಕಾಸಿನ ನೆರವು ಇದೆಯಲ್ಲ, ಅದನ್ನ ನಾವು ಅನುಗ್ರಹ ಕೊಡುಗೆ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಲಾಸ್ಟ್ ಬಜೆಟ್ ಅಲ್ಲಿ ಒಂದು ಲಾಸ್ಟ್ ಅಂದ್ರೆ 2022 ಅಂದ್ರೆ 22-23 ಒಂದು ಘೋಷಣೆ ಮಾಡ್ತಾರೆ ಒಂದು ಸ್ಕೀಮು, ಅದ್ರ ಹೆಸರು ಅನುಗ್ರಹ ಅಂತ ಕರೀತಾರೆ. ಓಕೆನಾ, ಆ ಸ್ಕೀಮ್ ಹೆಸರು ಬಂದೆ ಅಂತಂದ್ರೆ ಆಕ್ಚುಲಿ ಅನುಗ್ರಹ ಅಂತ ಕರೀತಾರೆ. ಏನಂದ್ರೆ ನೋಡಿ, ನಿಮ್ಗೆಲ್ಲ ಗೊತ್ತಿರುವಂತ ಆಕ್ಚುಲಿ ರೈತರಿಗೆ ಅಂತಂದ್ರೆ ಈ ಜಾನುವಾರುಗಳ ಒಂಥರ ಅವ್ರಿಗೆ ಆ ಟ್ರೆಜರ್ ಇದ್ದಂಗೆ, ಅವ್ರಿಗೆ ಒಂಥರ ದುಡ್ಡು ಇದ್ದಂಗೆ ಕೈಯಲ್ಲಿ ಅಲ್ವಾ, ಯಾವಾಗ ಬೇಕಾದ್ರೂ ಕೂಡ ಮಾರ್ಕೊಂಡವರು ತಮ್ಮ ಜೀವನವನ್ನ ಸಾಗಿಸಬಹುದು. ಹಾಗಾಗಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಆಕ್ಸಿಡೆಂಟಲ್ ಆಗಿ ಯಾವುದೋ ಒಂದು ನೈಸರ್ಗಿಕ ವಿಕೋಪಕ್ಕೂ ಅಥವಾ ಯಾವುದೋ ಕಾರಣಕ್ಕಾಗಿ ಡೆತ್ ಆಗಿ ಏನಾಗುತ್ತೆ ರೈತರಿಗೆ ತುಂಬಾ ಲಾಸ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಕೀಮ್ ಮಾಡಿದ್ರೆ ಅನುಗ್ರಹ ಯೋಜನೆ ಅಂತ ಕರೀತಾರೆ. ಹೌದಾ, ಹಾಗಾಗಿ ಈ ಸ್ಕೀಮ್ ಅಡಿಯಲ್ಲಿ ಏನಾದ್ರು ಕೂಡ ಈ ಕುರಿ ಮತ್ತು ಮೇಕೆಗಳು ಕೂಡ ಏನಾದ್ರು ಕೂಡ ಅಕಸ್ಮಾತ್ ಡೆತ್ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ 5,000 ಕೊಡ್ತಾರೆ. ಅದೇ ರೀತಿ ಹಸು ಮತ್ತೆ ಎಮ್ಮೆ ಏನಾದ್ರು ಕೂಡ ಅಕಸ್ಮಾತ್ ಆಗಿ ಏನಾದ್ರು ಕೂಡ ಡೆತ್ ಆದ್ರೆ ಅವರಿಗೆ 10,000 ಪರಿಹಾರವನ್ನ ರೈತರಿಗೆ ಕೊಡ್ತಾರೆ. ಅದನ್ನ ಅನುಗ್ರಹ ಯೋಜನೆ ಅಂತ ಕರೀತಾರೆ. ಬಟ್ ರೀಸೆಂಟ್ ಆಗಿ ಏನಂದ್ರೆ ಇನ್ನೊಂದು ಇದ್ರಲ್ಲಿ ಮೆನ್ಷನ್ ಮಾಡಿದ್ರೆ ಬಜೆಟ್ ಅಲ್ಲಿ ಎಕನಾಮಿಕ್ಸ್ ಅದನ್ನ ಅನುಗ್ರಹ ಕೊಡುಗೆ ಯೋಜನೆ ಅಥವಾ ಕುರಿಗಾರರ ಸುರಕ್ಷಾ ಯೋಜನೆ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಇದರಲ್ಲಿ ಏನಾದ್ರೂ ಕೂಡ ಆಕ್ಚುಲಿ ವಿಶೇಷವಾಗಿ ಕುರಿಗಳು ಮತ್ತು ಮೇಕೆಗಳು ಇರ್ತಾವಲ್ಲ, ಅವುಗಳು ಏನಾದ್ರು ಕೂಡ ಒಂದು ಸಾಂಕ್ರಾಮಿಕ ರೋಗಗಳು ಬಂದಾಗ ಏನಾದ್ರು ಡೆತ್ ಆದ್ರೆ ಅಥವಾ ಏನಾದ್ರು ಕೂಡ ಪ್ರಕೃತಿ ಸಿಡ್ಲು ಬಂದು ಬಿಡಿ ಸತ್ತಾರೆ ಮಾಡ್ತಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ 5,000 ರೂಪಾಯಿ ಕೊಡ್ತಾರೆ. ಅದೇ ರೀತಿ ಅವೇನಾದ್ರೂ ಕೂಡ ಮೇಕೆ ಮರಿಗಳು 3 ರಿಂದ 6 ತಿಂಗಳ ಮರಿಗಳು ಇದ್ರೆ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ಆ ಒಂದು ಸಾಂಕ್ರಾಮಿಕ ರೋಗ ಬಂದು ಡೆತ್ ಆದ್ರೆ ಅವರಿಗೆ 3,500 ಕೊಡ್ತಾರೆ. ಓಕೆ, ದಟ್ ಇಸ್ ಕಾಲ್ಡ್ ದ ಅನುಗ್ರಹ ಕೊಡುಗೆ ಯೋಜನೆ ಅಥವಾ ಕುರಿಗಾರರ ಸುರಕ್ಷಾ ಯೋಜನೆ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ವಿಶೇಷವಾಗಿ ಜಾನುವಾರುಗಳ ಒಂದು ಡೆತ್ಗೆ ನೀಡುವಂತ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಅದು ಅನುಗ್ರಹ ಕೊಡುಗೆ ಯೋಜನೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡ್ತಗೋಣ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಅಥವಾ ಇಂಗ್ಲಿಷ್ ನಲ್ಲಿ ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಅಂತ ಕರೀತಾರೆ. ಈ ಕೆಳಗಿನ ಯಾವ ಯೋಜನೆಯು ಈ ಒಂದು ಕಾಯ್ದೆಯನ್ನ ಖಚಿತಪಡಿಸುತ್ತದೆ ಅಂತ ಕೇಳಿದೆ, ಗ್ಯಾರಂಟಿ ಮಾಡುತ್ತೆ ಅಂತ ಕೇಳಿದ್ದಾರೆ. ಹೌದಾ, ಆಪ್ಷನ್ ಎ ಇದೆ ಪ್ರಧಾನಮಂತ್ರಿ ಗರೀಬಿ ಕಲ್ಯಾಣ ಯೋಜನೆ ಅಂತಿದೆ, ಆಪ್ಷನ್ ಬಿ ಇದೆ ಅನ್ನಭಾಗ್ಯ ಯೋಜನೆ ಅಂತಿದೆ, ಅದೇ ರೀತಿ ಆಪ್ಷನ್ ಸಿ ದಾಸೋ ಯೋಜನೆ ಅಂತಿದೆ, ಆಪ್ಷನ್ ಡಿ ಮೇಲಿನ ಎಲ್ಲ ಅಂತ ಇದೆ ನೋಡಿ. ಹೌದಾ, ಸೊ ಹಾಗಾಗಿ ನೋಡಿ ನಮಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಥವಾ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಇಲ್ಲ, ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಭಾರತವನ್ನು ಒಂದು ಹಸಿವು ಮುಕ್ತ ದೇಶ ಮಾಡಬೇಕಂತದ್ದು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಆಗಿದೆ. ಓಕೆ, ಹಾಗಾಗಿ ಇದರಡಿಯಲ್ಲಿ ಹಲವಾರು ಸ್ಕೀಮ್ಗಳನ್ನ ಜಾರಿ ತರ್ತಾ ಹೋಗ್ತಾರೆ. ಹೌದಾ, ನಿಮ್ಗೆಲ್ಲ ಗೊತ್ತಿರುವಂತೆ ಅಂತ್ಯೋದಯ ಅನ್ನ ಯೋಜನೆ ಅಂತ ಕರೀತಾರೆ. ಅಂದ್ರೆ ಇದು ಏನ್ ಮಾಡ್ತಾರೆ, ಯಾರೆಲ್ಲ ಕಡು ಬಡವರು ಇರ್ತಾರೆ ಅವ್ರಿಗೆ PDS ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಅವ್ರಿಗೆ ಒಂದು ಕಡಿಮೆ ದರದಲ್ಲಿ ಸಬ್ಸಿಡಿ ದರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅವ್ರಿಗೆ ಧಾನ್ಯಗಳನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಅದನ್ನ ನಾವು ಅಂತ್ಯೋದಯ ಅನ್ನ ಯೋಜನೆ ಅಂತ ಕರೀತಾರೆ. ಇದು ಆಕ್ಚುಲಿ ಬಡವರಲ್ಲಿ ಅತಿ ಬಡವರಿರುವಂತ ಒಂದು ಸ್ಕೀಮ್ ಅಂತ ಕರಿತೀವಿ, ಅದನ್ನ ನಾವು ಅಂತ್ಯೋದಯ ಅನ್ನ ಯೋಜನೆ ಅಂತ ಕರೀತಾರೆ. ಓಕೆ, ಅದೇ ರೀತಿ ನೋಡಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಸ್ಕೀಮ್ ಮಾಡಿದ್ರೆ ಅನ್ನಭಾಗ್ಯ ಅಂತ ಕರೀತಾರೆ. ಹೌದಾ, ಇದರಲ್ಲಿ ಅಂತಂದ್ರೆ ಆಕ್ಚುಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರೈಸ್ ಅನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇವೆಲ್ಲವೂ ಕೂಡ ಮತ್ತೆ ಅದರ ಜೊತೆಗೆ ಇನ್ನೊಂದು ಸ್ಕೀಮ್ ಲಾಸ್ಟ್ ಡಿಸ್ಕಸ್ ಮಾಡಿದ್ವಿ, ದಾಸೋ ಯೋಜನೆ ಅಂತ ಕರೀತಾರೆ. ನೋಡಿ ಈ ದಾಸೋ ಯೋಜನೆ ಇದೆಯಲ್ಲ, ಇದರಲ್ಲಿ ಏನಂತಂದ್ರೆ ಆಕ್ಚುಲಿ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಈ ತರ ಶಾಲೆಗಳಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಇರುವಂತ ಮಕ್ಕಳಿಗೆ ನೋಡುವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ರೇಷನ್ ಅನ್ನ ಕೊಡ್ತಾ ಹೋಗ್ತಾರೆ, ಸೇಮ್ ಲೈಕ್ ಕಾಮನ್ ಜನರಿಗೆ ಕೊಟ್ಟಂಗೆ. ಅದನ್ನ ನಾವು ದಾಸೋಹ ಯೋಜನೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇದು ಏನಂದ್ರೆ ನೋಡಿ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಮುಖಾಂತರ ಇವೆಲ್ಲವನ್ನ ಕೂಡ ಸೊ ಅದನ್ನ ಖಚಿತಪಡಿಸ್ತಾ ಹೋಗುತ್ತೆ. ಸೊ ಪ್ರಧಾನಮಂತ್ರಿ ಗರೀಬಿ ಕಲ್ಯಾಣ ಯೋಜನೆ ಮುಖಾಂತರ ಕೂಡ ಏನ್ ಮಾಡ್ತಾರೆ ಆಕ್ಚುಲಿ ಬಡವರಿಗೆ ದವಸದ ಅಕ್ಕಿಗಳನ್ನ ವಿಶೇಷವಾಗಿ ಕೊಡುವಂಥದ್ದು ಆಗಿದೆ. ಅದೇ ರೀತಿ ಅನ್ನಭಾಗ್ಯ ಕೂಡ ಹೌದು, ಅದೇ ರೀತಿ ದಾಸ ಯೋಜನೆ ಕೂಡ ಹೌದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಮೇಲೆ ಎಲ್ಲಾ ಸ್ಕೀಮ್ಗಳು ಕೂಡ ಏನ್ ಮಾಡ್ತಾರೆ ಆಕ್ಚುಲಿ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2023 ಖಚಿತಪಡಿಸ್ತವೆ, ಗ್ಯಾರಂಟೀಸ್ ಮಾಡ್ತವೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೊಂದು ಗೋಲ್ ಇದೆ ಗೊತ್ತಲ್ಲ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 2 ಅಂತ ಕರೀತಾರೆ. ಹೌದಾ, ಸುಸ್ಥಿರ ಅಭಿವೃದ್ಧಿ ಗುರಿಗಳು 2 ಇದೆ. ಎರಡನೇ ಗುರಿ ಇದೆ ಏನ್ ಹೇಳ್ತಂದ್ರೆ ಆಕ್ಚುಲಿ ದಟ್ ಇಸ್ ಟಾಕ್ಸ್ ಅಬೌಟ್ ದ ಝೀರೋ ಹಂಗರ್ ಅಂತ ಹೇಳುತ್ತೆ. ಅಂದ್ರೆ ಇಡೀ ಜಗತ್ತನ್ನ ಒಂದು ಹಸಿವು ಮುಕ್ತವಾಗಿ ಮಾಡ್ಬೇಕಂತದ್ದು ಒಂದು SDG ಗೋಲ್. ಯಾಕಂದ್ರೆ ಇದರ ಟಾರ್ಗೆಟ್ ಬಂದು 2015 ರಿಂದ 2030 ಇದೆ. ಓಕೆನಾ, ಸೊ ಹಾಗಾಗಿ ಈ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೂಡ ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ದಟ್ ಇಸ್ ದ
SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 ದಟ್ ಇಸ್ ಟಾಕ್ಸ್ ಅಬೌಟ್ ದ ಝೀರೋ ಹಂಗರ್ ಅಂತ ಕರೀತಾರೆ. ಹಸಿವು ಮುಕ್ತವಾಗಿರುವಂತಹ ಜಗತ್ತನ್ನ ಕ್ರಿಯೇಟ್ ಮಾಡುವಂಥದ್ದು ಈ ಒಂದು ಗುರಿಯ ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಸರಿಯಾಗಿದೆ ರಿಗಾರ್ಡಿಂಗ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಫ್ ದಿ 2013 ಅಂತ ಕರೀತಾರೆ. ಓಕೆ, ನೋಡಿ ಅದೇ ನೋಡಿ ಇತ್ತೀಚೆಗೆ ಏನಂದ್ರೆ ಆಕ್ಚುಲಿ ಇತ್ತೀಚೆಗೆ ಬಜೆಟ್ ಒಂದು ಸ್ಕೀಮ್ ಘೋಷಣೆ ಮಾಡ್ತಾ ಹೋಗ್ತಾರೆ. ಏನಂದ್ರೆ ಅನ್ನ ಸುವಿಧಾ ಅಂತ ಯೋಜನೆ ಮಾಡಿ ಸ್ಕೀಮ್ ಮಾಡಿದೆ. ಗೊತ್ತಿಲ್ಲ ನಿಮಗೆ ಅನ್ನ ಸುವಿಧಾ ಅಂದ್ರೆ ಏನಂದ್ರೆ ಗೊತ್ತಾ? ಯಾರೆಲ್ಲ 18 ವರ್ಷಕ್ಕಿಂತ ಮೇಲ್ಪಟ್ಟಿರೋಂಥ ಒಂದು ಮನೆ ಸಾಮಾನ್ಯರು ಇರ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಮನೆಗೆ ಹೋಗಿನೇ ಈ ಒಂದು PDS ಕೇಂದ್ರಗಳು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನ್ಯಾಯ ಬೆಳಂಗಡಿಗಳವರಿಗೆ ಮನೆಗೆ ಹೋಗಿನೇ ಒಂದು ದವಸ ಧಾನ್ಯಗಳನ್ನ ಕೊಡ್ತಾರೆ. ಅದನ್ನ ನಾವು ಅನ್ನ ಸುವಿಧಾ ಯೋಜನೆ ಅಂತ ಕರೀತಾರೆ. ವಿಶೇಷವಾಗಿ ವೃದ್ಧರ ಮನೆಗೆ ಪಡಿತರ ಹಂಚಿರುವಂತ ಒಂದು ಸ್ಕೀಮ್ ಅನ್ನ ಅನ್ನ ಸುವಿಧಾ ಅಂತ ಕರೀತಾರೆ. ಇದನ್ನ ಇತ್ತೀಚೆಗೆ 2024-25 ಬಜೆಟ್ ಅಲ್ಲಿ ಘೋಷಣೆ ಮಾಡಿರುವಂತಹ ಒಂದು ಹೊಸ ಸ್ಕೀಮ್ ಆಗಿದೆ. ಓಕೆನಾ, ಅನ್ನ ಸುವಿಧಾ ಅಂತ ಕರೀತಾರೆ. ಗೊತ್ತಿರಬೇಕದು ಮೋರ್ ದೆನ್ 80 ಇಯರ್ಸ್ ಏಜ್ ಇರುವಂತ ವೃದ್ಧರಿಗೆ. ಓಕೆನಾ, ನೆಕ್ಸ್ಟ್ ನೋಡಿ ತಗೋಣ. ಭಾರತದಲ್ಲಿ ಕರ್ನಾಟಕದ ಮೀನು ಉತ್ಪಾದನೆಯ ಸ್ಥಾನ ಎಷ್ಟು ಅಂತ ಕೇಳ್ತಾರೆ. ಓಕೆ, ಭಾರತದಲ್ಲಿ ಕರ್ನಾಟಕದ ಮೀನುಗಳ ಉತ್ಪಾದನೆಯ ಸ್ಥಾನ ಎಷ್ಟಿದೆ ಅಂತ ಕೇಳ್ತಾರೆ. ಆಪ್ಷನ್ ಎ 1, ಆಪ್ಷನ್ ಬಿ 3 ಇದೆ, 5 ಇದೆ, 9 ಇದೆ. ಹೌದಾ? ಸೊ ಹಾಗಾಗಿ ನೋಡಿ ಭಾರತದಲ್ಲಿ ಕರ್ನಾಟಕ ಮೀನು ಉತ್ಪಾದನೆ ಮಾಡಲು ಎಷ್ಟನೇ ಸ್ಥಾನ ಇದೆ ಅಂತಂದ್ರೆ ಅದು 5ನೇ ಸ್ಥಾನ ಇದೆ. ಇನ್ ಕರ್ನಾಟಕ ಬಿಕಮ್ ದ 5th ಲಾರ್ಜೆಸ್ಟ್ ಸ್ಟೇಟ್ ಫಾರ್ ದಿ ಇನ್ ದ ಪ್ರೊಡಕ್ಷನ್ ಆಫ್ ದ ಫಿಶ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ 5th ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳ ಮೆನ್ಷನ್ ಮಾಡಿದ್ದಾರೆ. ಸೊ ನಮ್ಗೆ ಏನಂದ್ರೆ ಆಕ್ಚುಲಿ ನೋಡಿ ಮೀನುಗಳನ್ನ 2 ರೀತಿಯಿಂದ ಒಂದು ಕರಾವಳಿಯಲ್ಲಿ ಮೀನು ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಒಳನಾಡು ಅಂತಂದ್ರೆ ಆಕ್ಚುಲಿ ಈ ನದಿಗಳಲ್ಲಿ ಕೆರೆಗಳಲ್ಲಿ ಅವುಗಳನ್ನ ನಾವು ಒಳನಾಡು ಮೀನು ಉತ್ಪಾದನೆ ಅಂತ ಕರೀತಾರೆ. ಓಕೆ, ಹಾಗಾಗಿ ನೋಡಿ ಕರ್ನಾಟಕ ಇದೆಯಲ್ಲ ಅದೇನಂತಂದ್ರೆ ಈ ಕರಾವಳಿ ಮೀನು ಉತ್ಪಾದನೆಯಲ್ಲಿ ಕರ್ನಾಟಕ ಸ್ಥಾನ ಅಂತಂದ್ರೆ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಅದೇ ರೀತಿ ಒಳನಾಡು ಮೀನು ಉತ್ಪಾದನೆಯಲ್ಲಿ ಕರ್ನಾಟಕ 7ನೇ ಸ್ಥಾನದಲ್ಲಿದೆ. ಗೊತ್ತಿರ್ಬೇಕು ನಿಮಗೆ. ಹೌದಾ? ಅಂದ್ರೆ ಈ ಕರಾವಳಿಯ ಒಂದು ಮೀನು ಉತ್ಪಾದನೆಯಲ್ಲಿ 5ನೇ ಸ್ಥಾನ ಇದೆ. ಒಳನಾಡು ಅಂತಂದ್ರೆ ನದಿಗಳಲ್ಲಿ ಕೆರೆಗಳಲ್ಲಿ, ಹೌದಾ, ಅದನ್ನ 7ನೇ ಸ್ಥಾನದಲ್ಲಿ ಇದೆ. ಗೊತ್ತಿರ್ಬೇಕು ನಿಮಗೆ. ಜೊತೆಗೆ ನೋಡಿ ನಮ್ಮ ಕರ್ನಾಟಕ ರಾಜ್ಯ ಏನಂದ್ರೆ ಸುಮಾರು 320 ಕಿಲೋಮೀಟರ್ ಅಂತಂದ್ರೆ ಆಕ್ಚುಲಿ ಒಂದು ಉದ್ದದ ಕರಾವಳಿ ತೀರವನ್ನು ಹೊಂದಿರುವಂತದ್ದಾಗಿದೆ. ಸುಮಾರು ಏನಂದ್ರೆ ಆಕ್ಚುಲಿ ನೋಡಿ ಜೊತೆಗೆ 2022-23 ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಒಂದು ಪ್ರಶಸ್ತಿ ಕೊಟ್ಟಿದ್ದಕ್ಕೆ. ಅಂದ್ರೆ ಕರ್ನಾಟಕ ರಾಜ್ಯವು ಅತ್ಯುತ್ತಮ ಕರಾವಳಿ ರಾಜ್ಯ ಅಂತೇಳಿ ಕೇಂದ್ರ ಸರ್ಕಾರ 2022-23 ಅವರಿಗೆ ಪ್ರಶಸ್ತಿ ಕೂಡ ಕೊಟ್ಟಿರುವಂತದ್ದು. ಓಕೆನಾ? ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಕ್ಕೊಂದು ಸ್ಕೀಮ್ ಕೂಡ ಹೇಳಿದೆ ನಿಮ್ಗೆ ಗೊತ್ತಾ? ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಕೇಳಿದ್ದೀನಿ ನಿಮ್ಗೆ ಗೊತ್ತಾ? ಇದು ಕೂಡ ಆಕ್ಚುಲಿ ರಿಗಾರ್ಡಿಂಗ್ ದ ಫಿಶ್ ಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಆಗಿರುವಂತದ್ದು. ಸೊ ಹಾಗಾಗಿ ಹಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ನೋಡಿ ನಮ್ಮ ಕನ್ನಡದಲ್ಲಿ ಬಂದಾಗ ಬಾಂಗಡಿ ಅಂತ ಸಿಗುತ್ತೆ, ಬೂತಾಯಿ ಅಂತ ಸಿಗುತ್ತೆ, ಕಾಣೆ ಅಂತ ಇವೆಲ್ಲ ಕೂಡ ಪಾಪ್ಯುಲರ್ ಆಗಿರುವಂತಹ ಫಿಶ್ ಅಂತ ಕರಿತೀವಿ. ಮತ್ತೆ ನೋಡಿ ಇಡೀ ರಾಜ್ಯದಲ್ಲಿ ತಗೊಂಡ ಇಡೀ ದೇಶದಲ್ಲಿ ತಗೊಂಡಾಗ ಆಂಧ್ರ ಪ್ರದೇಶ ಬಿಕಮ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದ ಫಿಶ್. ಆಂಧ್ರ ಪ್ರದೇಶ ಇದೆಯಲ್ಲ ಅದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದನೆ ಮಾಡುವಂತ ರಾಜ್ಯ ಆಗಿದೆ. ಅದು ಆಂಧ್ರ ಪ್ರದೇಶ ಅಂತ ಗೊತ್ತಿರಬೇಕು ನಿಮಗೆ. ನಮ್ಮ ಕರ್ನಾಟಕ ಒಂದು 5ನೇ ಸ್ಥಾನದಲ್ಲಿ ಇರುವಂತದ್ದು. ಓಕೆ, ನೆಕ್ಸ್ಟ್ ನೋಡ್ತೋಗೋಣ. PM ಅಥವಾ ಪ್ರಧಾನಮಂತ್ರಿ ವಾಣಿ. ಓಕೆ, PM ವಾಣಿ ಯೋಜನೆ ಇದೆಯಲ್ಲ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಹೌದಾ? ಪ್ರಧಾನಮಂತ್ರಿ ವಾಣಿ. ಓಕೆ, ಅದ್ರ ಬಗ್ಗೆ ಕೇಳಿದ್ದಾರೆ ಯೋಜನೆ ಬಗ್ಗೆ. ಇದನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ ಈ ಸ್ಕೀಮ್ ಅನ್ನ. ಎರಡನೇದು ಬಂದು ಸಾರ್ವಜನಿಕ ಪ್ರದೇಶದಲ್ಲಿ ವೈಫೈ ಸೇವೆಗಳನ್ನು ಒದಗಿಸುವಂತಿದೆ. ಆಪ್ಷನ್ ಸಿ ಬಂದು ಇಸ್ರೋ ಚಂದ್ರಯಾನ ಮಿಷನ್ಗೆ ಸಂಬಂಧಿಸಿದಂತ ಒಂದು ಯೋಜನೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ಈ ಪ್ರಧಾನಮಂತ್ರಿ ವಾಣಿ ಇದೆಯಲ್ಲ ಇದೇನಂತಂದ್ರೆ ಆಕ್ಚುಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟಾಪ್ಸ್ ಆಗಿರ್ಬೋದು, ಹೌದಾ, ಸರ್ಕಾರಿ ಲೈಬ್ರರಿಗಳಾಗಿರ್ಬೋದು, ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಫ್ರೀ ಆಗಿ ಅವರಿಗೆ ವೈಫೈ ಒಂದು ಕನೆಕ್ಟಿವಿಟಿಯನ್ನು ಸರ್ವಿಸ್ ಕೊಡ್ತಾ ಹೋಗುತ್ತೆ. ಹೌದಾ? ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದೇಶಗಳಲ್ಲಿ ವೈಫೈ ಸೇವೆಗಳನ್ನು ಒದಗಿಸುವಂತದ್ದು ಈ ಒಂದು ಪ್ರಧಾನಮಂತ್ರಿ ವಾಣಿ ಸ್ಕೀಮ್ ನ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಆಕ್ಚುಲಿ ಈ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಲ್ಲ, ಅದು ಡಿಪಾರ್ಟ್ಮೆಂಟ್ ಆಫ್ ದಿ ಟೆಲಿಕಮ್ಯುನಿಕೇಶನ್ ಕರೀತಾರೆ ಇಲ್ಲಿ ನೋಡಿ. ಹೌದಾ? ಈ ಒಂದು PM ವಾಣಿ. ಓಕೆ, PM ವಾಣಿ ಅಂದ್ರೆ ಯಾಕೆ PM ವಾಣಿ ಅಂದ್ರೆ ನೋಡಿ ಫುಲ್ ಫಾರ್ಮ್ ಬಂದು ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಅಂತ ಕರೀತಾರೆ. ಓಕೆ, ಪ್ರಧಾನಮಂತ್ರಿ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಇದೆಯಲ್ಲ ಇದು ಆಕ್ಚುಲಿ PM ವಾಣಿಯ ಒಂದು ಫುಲ್ ಫಾರ್ಮ್ ಆಗಿದೆ. ಸೊ ಇದನ್ನ ಲಾಂಚ್ ಮಾಡಿದ್ದು ಡಿಪಾರ್ಟ್ಮೆಂಟ್ ಆಫ್ ದಿ ಟೆಲಿಕಾಂ 2020 ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಸಾರ್ವಜನಿಕ ಸ್ಥಳಗಳಾಗಿರುವಂತಹ ರೈಲ್ವೆ ಸ್ಟೇಷನ್ಗಳು, ಬಸ್ ಸ್ಟಾಪ್ಗಳಲ್ಲಿ, ಸರ್ಕಾರಿ
ಲೈಬ್ರರಿಗಳಲ್ಲಿ ಅಂತಂದ್ರೆ ಆಕ್ಚುಲಿ ಫ್ರೀ ಆಗಿ ಇಂಟರ್ನೆಟ್ ಸರ್ವಿಸ್ ಕೊಡುವಂಥದ್ದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ಪ್ರಧಾನಮಂತ್ರಿ ವಾಣಿ ಸ್ಕೀಮ್ ಅಂತ ಕರೀತಾರೆ. ಲಾಂಚ್ ಮಾಡಿದ್ದು ಡಿಪಾರ್ಟ್ಮೆಂಟ್ ಆಫ್ ದಿ ಟೆಲಿಕಾಂ, ನಾಟ್ ಎ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ ಅಂತ ಗೊತ್ತಿರಬೇಕು. ಓಕೆನಾ? ಹಾಗಾದ್ರೆ ಯಾಕೆ ಸರ್ ಈ ಸ್ಕೀಮ್ ನಮಗೆ ಸಂಪಟ್ಟಿದೆ ಅಂದ್ರೆ ಇತ್ತೀಚೆಗೆ ನಮ್ಮ ಸರ್ವೇದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದಾ? ಏನು ಈ ಒಂದು ನ್ಯಾಯಬೆಲೆ ಅಂಗಡಿಗಳಿದೆಯಲ್ಲ ಅಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ನೋಡಿ, ಕಾಮನ್ ಸರ್ವಿಸ್ ಸೆಂಟರ್ಗೆ ಕನೆಕ್ಟ್ ಮಾಡಿರ್ತಾರೆ. ಜೊತೆಗೆ ಈವನ್ IPP ಅಂತ ಕರೀತಾರೆ, ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಕೂಡ ಅದಕ್ಕೆ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು PM ವಾಣಿ ಅಂದ್ರೆ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಕೂಡ ಆಕ್ಚುಲಿ ಸೇವೆಗಳನ್ನು ಕೂಡ ನಮಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಮಗೆ ಸಿಗ್ಲಿಕ್ಕೆ ಅಂದ್ರೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿರುತ್ತದೆ. ಓಕೆನಾ? ದಟ್ ಈಸ್ ಕಾಲ್ಡ್ ದ ಪ್ರಧಾನಮಂತ್ರಿ ವಾಣಿ ಸ್ಕೀಮ್ ಅಂತ ಕರೀತಾರೆ. ಜೊತೆಗೆ ಗೊತ್ತಿರಲಿ ನಮಗೆ ರೀಸೆಂಟ್ ಟೈಮ್ ಎಲ್ಲ ನ್ಯೂಸ್ ಅಲ್ಲಿ ಇರುವಂತದ್ದು ಏನಂತಂದ್ರೆ ಅದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಕರೀತಾರೆ. ಹೌದಾ? ಅಂದ್ರೆ ನೋಡಿ ನಮ್ಮ ದೇಶದಲ್ಲಿರುವಂತಹ ಯಾವುದೇ ಒಬ್ಬ ಸಿಟಿಜನ್ಸ್ ಏನಂತಂದ್ರೆ ಆಕ್ಚುಲಿ ಆತ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಹೋಗಿ ಅಂತಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆತ ರೇಷನ್ ಪಡ್ಕೊಳ್ಬಹುದು. ಅದಕ್ಕೆ ನಾವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಅಂತ ಮಾಡಿದ್ದಾರೆ. ಹೌದಾ? ನೋಡಿ ಅಂದ್ರೆ ರಾಜ್ಯದ ಮತ್ತು ರಾಷ್ಟ್ರದ ಯಾವುದೇ ಪಡಿತರ ಚೀಟಿದಾರರು ರಾಜ್ಯದ ಯಾವುದೇ ಭಾಗದಲ್ಲಿ ಯಾವುದೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಂತ ಆಕ್ಚುಲಿ ಪಡಿತರನ ಪಡೆಯಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಸ್ಕೀಮ್ ಅಂತ ಕರಿತೀವಿ ನಾವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಕರಿತಾ ಹೋಗ್ತಾರೆ. ಸೊ ಹಾಗಾಗಿ ಇಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆನಾ? ಇಟ್ ಈಸ್ ನಾಟ್ ರಿಲೇಟೆಡ್ ಟು ಎನಿ ಚಂದ್ರಯಾನ ಮಿಷನ್ಗೆ ಸಂಬಂಧಪಟ್ಟಂತ ಅಲ್ಲ ಇದು. ಎಸ್. ನೆಕ್ಸ್ಟ್ ನೋಡ್ತಗೋಣ. ಟೆಕ್ಟೋನಾ ಗ್ರ್ಯಾಂಡಿಸ್, ಸ್ಯಾಂಟಲಮ್ ಆಲ್ಬಮ್, ಕಾರ್ಡಿಯಾ ಮೈಕ್ಸಾ ಇವು ಡ್ಯಾಶ್ಗಳಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಹೌದಾ? ಟೆಕ್ಟೋನಾ ಗ್ರ್ಯಾಂಡಿಸ್, ಸ್ಯಾಂಟಲಮ್ ಆಲ್ಬಮ್, ಕಾರ್ಡಿಯಾ ಮೈಕ್ಸಾ ಇವುಗಳು ಡ್ಯಾಶ್ಗಳಿಗೆ ಸಂಬಂಧಪಟ್ಟಂತೆ ಕೇಳಿದರೆ ವೈರಸ್ಗಳ, ಬ್ಯಾಕ್ಟೀರಿಯಾನ, ವೈವಿಧ್ಯಮಯ ಮರಗಳು ಅಂದ್ರೆ ವೆರೈಟಿ ಆಫ್ ದಿ ಟ್ರೀಸ್ ಅದು ಅಂತ ಕೇಳಿದ್ದಾರೆ, ಅದರ ಅಥವಾ ರೋಗಗಳು ಅಂತ ಕೇಳಿದ್ದಾರೆ. ಹೌದಾ? ಸೊ ಹಾಗಾಗಿ ಈ ಟೆಕ್ಟೋನಾ ಗ್ರ್ಯಾಂಡಿಸ್, ಸ್ಯಾಂಟಲಮ್ ಆಲ್ಬಮ್ ಮತ್ತೆ ಕಾರ್ಡಿಯಾ ಮೈಕ್ಸಾ ಇದೆಯಲ್ಲ ಆಕ್ಚುಲಿ ನಮ್ಮ ಈ ಒಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡುಬರುವಂತಹ ಒಂದು ವಿವಿಧ ರೀತಿಯ ಮರಗಳಾಗಿರುವಂತದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ನೋಡಿ ನಮಗೆ ಸರ್ವೆ ಮೆನ್ಷನ್ ಮಾಡಿದ್ದಾರೆ. ರೈಟ್? ನಮ್ಮ ಏನು ರಾಜ್ಯಗಳಲ್ಲಿ ನಮ್ಮ ರಾಜ್ಯದ ಕಾಡುಗಳಲ್ಲಿ ಕಂಡುಬರುವಂತಹ ಪ್ರಮುಖ ಪದಗಳು ಅಂತಂದ್ರೆ ಅದು ಟೆಕ್ಟೋನಾ ಗ್ರ್ಯಾಂಡಿಸ್, ಸ್ಯಾಂಟಲಮ್ ಆಲ್ಬಮ್, ಡಾಲ್ಬಾರ್ಜಿಯಾ, ಲ್ಯಾಟಿಫೋಲಿಯಾ, ಟರ್ಮಿನಾಲಿಯಾ ಪ್ರಭೇದಗಳು, ಫೆರೋಕಾರ್ಪಸ್ ಪ್ರಭೇದಗಳು ಅಥವಾ ಬಾಲ್ನೈಟ್ಸ್, ರಾಕ್ಸಿಬರ್ಗು, ಕಾರ್ಡಿಯಾ ಮೈಕ್ಸಾ, ಕ್ಯಾಪಿರಸ್ಗಳು, ಪ್ರೊಸೆಫಿಸ್ಗಳು ಇವೆಲ್ಲ ಕೂಡ ಆಕ್ಚುಲಿ ನಮಗೆ ನಮ್ಮ ಒಂದು ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಂಡುಬರುವಂತಹ ಒಂದು ವಿಶೇಷ ರೀತಿಯ ಒಂದು ಪ್ರಭೇದ ಅಂದ್ರೆ ಕಾಡುಗಳಲ್ಲಿ ಕಂಡುಬರುವಂತಹ ಮರದ ಪ್ರಭೇದಗಳಾಗಿರುವಂತದ್ದು. ಓಕೆನಾ? ಸೊ ಹಾಗಾಗಿ ಇಯರ್ ಆಪ್ಷನ್ ಸಿ ವೈವಿಧ್ಯಮಯ ಮರಗಳಾಗಿರುವಂತದ್ದು ಈ ಒಂದು ಪ್ರಭೇದಗಳನ್ನು ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ? ನೆಕ್ಸ್ಟ್ ನೋಡ್ತಗೋಣ. ಪಶ್ಚಿಮ ಘಟ್ಟಗಳಿಗೆ ಅಥವಾ ಇಂಗ್ಲಿಷ್ ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಹೌದಾ? ಫಸ್ಟ್ ಆಪ್ಷನ್ ನೋಡ್ತಗೋಣ. ಇದು ಯುನೆಸ್ಕೋ ಪರಂಪರೆಯ ತಾಣವಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಇದು 6 ರಾಜ್ಯಗಳಲ್ಲಿ ಹರಡಿದಂತೆ ಕೊಟ್ಟಿದ್ದಾರೆ, ಸ್ಪ್ರೆಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಇಲ್ಲಿ ಅತಿ ದೊಡ್ಡ ಪರ್ವತವೆಂದರೆ ಅನೈಮುಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 1 ಅಲ್ಲಿ ಎ ಮತ್ತು ಬಿ ಮಾತ್ರ, ಆಪ್ಷನ್ 2 ಅಲ್ಲಿ ಬಿ ಮತ್ತು ಸಿ ಮಾತ್ರ, ಆಪ್ಷನ್ ಸಿ ಅಲ್ಲಿ ಎ ಬಿ ಮತ್ತು ಸಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ 4 ಅಲ್ಲಿ ಮೇಲಿನ ಯಾವುದನ್ನು ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ ನಮಗೆ ವೆಸ್ಟರ್ನ್ ಘಾಟ್ಸ್ ಅಂತ ಕೇಳಿದೀವಿ. ಹೌದಾ? ಪಶ್ಚಿಮ ಘಟ್ಟಗಳು ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಸೊ ಇಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಎ ಬಿ ಸಿ 3 ಕೂಡ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಹೌದಾ? ನೋಡಿ ನಮ್ಗೆ ಗೊತ್ತಿರುವಂತೆ ಏನು ಒಂದು ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ಇದು ಆಕ್ಚುಲಿ ಏನ್ ಮಾಡ್ತಾರೆ 2012ರಲ್ಲಿ ಇದಕ್ಕೆ ಅಂತಂದ್ರೆ ನಮ್ಮ ಒಂದು ದೇಶದಲ್ಲಿ ವಿಶ್ವ ಪಾರಂಪರಿಕ ತಾಣದ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಓಕೆನಾ? ಗೊತ್ತಿರಬೇಕು. ಹಾಗಾಗಿ ಆಪ್ಷನ್ ಎ ಅನ್ನೋದು ಸರಿಯಾಗಿದೆ ಸ್ಟೇಟ್ಮೆಂಟ್ 1. ಸೆಕೆಂಡ್ ಬಂದು ಎಸ್ ಇದು 6 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಯಾವ ರಾಜ್ಯ ನೋಡಿ ಇಲ್ಲಿ ನೋಡಿ ಮ್ಯಾಪ್ ಕೊಟ್ಟಿದ್ದಾರೆ ನಮಗೆ. ಹೌದಾ? ಇದು ಗುಜರಾತ್ ಹರಡಿಕೊಂಡಿದೆ, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ತಮಿಳುನಾಡು, ಕೇರಳ. ಸೊ ಹಾಗಾಗಿ ಇದು 6 ರಾಜ್ಯಗಳಲ್ಲಿ ಹರಡಿಕೊಂಡಿರುವಂತಹ ಒಂದು ಏನಂತಂದ್ರೆ ವೆಸ್ಟರ್ನ್ ಘಾಟ್ಸ್ಗಳು ಅಂತ ಕರಿತೀವಿ. ಹಾಗಾಗಿ ಇದನ್ನ 2012ಕ್ಕೆ ಯುನೆಸ್ಕೋ ಸ್ಟೇಟಸ್ ಕೂಡ ಕೊಟ್ಟಿದ್ದಾರೆ. ಹೌದಾ? ನೋಡಿ ಜೊತೆಗೆ ನಮಗೆ ಏನು ಒಂದು ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ಇಲ್ಲಿ ಕಂಡುಬರುವಂತಹ ಅತಿ ಎತ್ತರದ ಒಂದು ಪರ್ವತ ಯಾವುದಪ್ಪ ಅಂತಂದ್ರೆ ಅದು ಅನೈಮುಡಿ ಅಂತ ಕರೀತಾರೆ. ಇದಿರುವಂತದ್ದು ಕೇರಳದಲ್ಲಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಒಂದು ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಜೊತೆಗೆ ಇನ್ನೊಂದು ಗೊತ್ತಿರಬೇಕು ನಿಮಗೆ ಆಕ್ಚುಲಿ ನೋಡಿ ವೆಸ್ಟರ್ನ್ ಘಾಟ್ಸ್ ಗಳನ್ನ ಸ್ಟಡಿ ಅಂದ್ರೆ ಸಂರಕ್ಷಣೆ ಮಾಡೋಗೋಸ್ಕರ 2 ಕಮಿಟಿಗಳನ್ನ ಮಾಡ್ತಾರೆ. ಒಂದು ಬಂದು ಕೆ ಕಸ್ತೂರಿ ರಂಗನ್ ಸಮಿತಿ ಅಂತ ಕರಿತೀವಿ, ಇನ್ನೊಂದು ಬಂದು ಮಾಧವ್ ಗಾಡ್ಗಿಲ್ ಸಮಿತಿ ಅಂತ ಕರೀತಾರೆ. ಗೊತ್ತಿರಬೇಕು ನಿಮಗೆ.
ಓಕೆ. ಸೊ ವೆಸ್ಟರ್ನ್ ಘಾಟ್ಸ್ಗಳ ಮತ್ತು ಅಥವಾ ಪಶ್ಚಿಮ ಘಟ್ಟಗಳ ಒಂದು ಸಂರಕ್ಷಣೆಗಾಗಿ ಸರ್ಕಾರ ಏನ್ ಮಾಡುತ್ತೆ, 2 ಸಮಿತಿಗಳ ಆಯೋಗಗಳನ್ನು ರಚನೆ ಮಾಡ್ತಾ ಹೋಗುತ್ತೆ. ಒಂದು ಕೆ ಕಸ್ತೂರಂಗನ್ ಸಮಿತಿ ಅಂತ ಕರಿತೀವಿ, ಇನ್ನೊಂದು ಬಂದು ಮಾಧವ್ ಗಾಡ್ಗಿಲ್ ಸಮಿತಿ ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಎಕನಾಮಿಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೌದಾ. ಸೊ ಅಂದ್ರೆ ನಮಗೆ ಕರ್ನಾಟಕ ರಾಜ್ಯದ ಸುಮಾರು 60% ಏನು ಫಾರೆಸ್ಟ್ ಇದೆಯಲ್ಲ ಅಲ್ಲೆಲ್ಲ ಕೂಡ ಅಂತಂದ್ರೆ ಆಕ್ಚುಲಿ ನಿತ್ಯ ಹರಿಧರಣ ಕಾಡುಗಳು, ಅಂದ್ರೆ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ, ಹೌದಾ. ಸೊ ಹಾಗಾಗಿ ಇವುಗಳು ಕಂಡುಬರುವಂಥದ್ದು ಪಶ್ಚಿಮ ಘಟ್ಟದಲ್ಲಿದೆ. ಜೊತೆಗೆ ಇದನ್ನು 35 ಏನು ಒಂದು ಜೀವವೈವಿಧ್ಯ ಹಾಟ್ಸ್ಪಾಟ್ ಇದೆಯಲ್ಲ ಅದರಲ್ಲಿ ಕೂಡ ಒಂದಾಗಿದೆ. ಜೊತೆಗೆ ನಮ್ಮ ಭಾರತದಲ್ಲಿ ಕಂಡುಬರುವಂತಹ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕೂಡ ನಮ್ಮ ಒಂದು ವೆಸ್ಟರ್ನ್ ಘಾಟ್ಸ್ ಕೂಡ ಆಗಿರುವಂಥದ್ದು. ಸೊ ಹಾಗಾಗಿ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ಒಂದು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ ಅಥವಾ ಪಶ್ಚಿಮ ಘಟ್ಟಗಳು ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅರಣ್ಯ ಪ್ರದೇಶದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ, ಹೌದಾ. ಕರ್ನಾಟಕ ಅರಣ್ಯ ಪ್ರದೇಶದ ಬಗ್ಗೆ ಅಥವಾ ಟೋಟಲ್ ಸರ್ವೆ ಪ್ರಕಾರ ಅರಣ್ಯ ಪ್ರದೇಶದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸ್ಟೇಟ್ಮೆಂಟ್ 1 ಇದೆ, ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಬಂದು 20.19% ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಬಂದು ಭಾರತ ಒಟ್ಟು ಅರಣ್ಯ ಪ್ರದೇಶ ಬಂದು 21.71% ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ದಕ್ಷಿಣ ರಾಜ್ಯಗಳಲ್ಲಿ ಅಥವಾ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಕರ್ನಾಟಕವು ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ವ್ಯಾಪ್ತಿ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ, ಹೌದಾ. ಇಲ್ಲಿ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ತಪ್ಪಾದ ಹೇಳಿಕೆ ಅಂತಂದ್ರೆ ಅದು ಆಪ್ಷನ್ ಸಿ ಇದೆಯಲ್ಲ, ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಆಕ್ಚುಲಿ ಕರ್ನಾಟಕ ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ಹೊಂದಿಲ್ಲ. ಓಕೆನಾ. ಸೊ ಫಸ್ಟ್ ಒಂದು ಕರೆಕ್ಟ್ ಆಗಿದೆ ನೋಡಿ, ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಚಾರ್ಟ್ ಕೊಟ್ಟಿದ್ದಾರೆ ಸರ್ವೇದಲ್ಲಿ, ಹೌದಾ. ನೋಡಿ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟಿದೆ, 1,91,791 ಇದೆಯಲ್ಲ, ಅದರಲ್ಲಿ ಒಂದು ಸುಮಾರು 20.19% ಏನಾಗಿದೆ ಫಾರೆಸ್ಟ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ಇಂಡಿಯಾ ಬಂದಾಗ ನೋಡಿ ಎಷ್ಟಿದೆ, ನಮ್ದು ಇಂಡಿಯಾ ಬಂದಾಗ ಒಟ್ಟು ವಿಸ್ತೀರ್ಣ 32,87,469 ಇದೆಯಲ್ಲ, ಅದರಲ್ಲಿ ಬಂದು ನಮ್ದು ಎಷ್ಟು 21.7% ಆಫ್ ದಿ ಫಾರೆಸ್ಟ್ ಇದೆ ಇಡೀ ದೇಶದಲ್ಲಿ ನೋಡಿ. ಆದ್ರೆ ಕೇರಳ ಇದೆಯಲ್ಲ ಅಲ್ಲಿ ನೋಡಿ ಎಷ್ಟು ಅಂದ್ರೆ 54.70%. ಅಂದ್ರೆ ಆಕ್ಚುಲಿ ಇಲ್ಲಿ ನೋಡಿ ಡಿಫರೆನ್ಸ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಕೆಲವೊಂದು ದೊಡ್ಡ ರಾಜ್ಯಗಳು ಇರ್ತವೆ, ಕೆಲವೊಂದು ಚಿಕ್ಕ ಇರ್ತವೆ. ಹಾಗಾಗಿ ಇರುವಂತ ರಾಜ್ಯಗಳಲ್ಲಿ ಜಾಸ್ತಿ ಫಾರೆಸ್ಟ್ ಹೊಂದಿರೋದಂದ್ರೆ ನಮ್ಮ ಸೌತ್ ಇಂಡಿಯಾ ಸ್ಟೇಟ್ಸ್ ಅಲ್ಲಿ ಅದು ಕೇರಳ, ಅಂದ್ರೆ ಸುಮಾರು 54.7% ಆಫ್ ದೇರ್ ಟೋಟಲ್ ಏನು ಏರಿಯಾ ಇದೆಯಲ್ಲ ಅದರಲ್ಲಿ ಸುಮಾರು 54% ಇರೋದ್ರಲ್ಲಿ ಒಂದು ಫಾರೆಸ್ಟ್ ಆಗಿದೆ. ಅದಕ್ಕೆ ನಾವು ಕೇರಳವನ್ನ ದೇವರ ಸ್ವಂತ ನಾಡು ಅಂತ ಕರೀತಾರೆ, ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರೆ, ಹೌದಾ. ಹಾಗಾಗಿ ನಮಗೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಬಟ್ ಥರ್ಡ್ ಸ್ಟೇಟ್ಮೆಂಟ್ ಇದೆಯಲ್ಲ ದಕ್ಷಿಣ ರಾಜ್ಯಗಳಲ್ಲಿ ಕರ್ನಾಟಕ ಇಲ್ಲ, ಕೇರಳ ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ಹೊಂದಿರುವಂಥದ್ದು. ಇಟ್ಸ್ ನಾಟ್ ಕರ್ನಾಟಕ, ಇಟ್ಸ್ ಕೇರಳ ಆಗಿದೆ. ಓಕೆ. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನೋದು ತಪ್ಪಾಗಿರುವಂತಹ ಒಂದು ಹೇಳಿಕೆ ಆಗಿರುವಂಥದ್ದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕೊಟ್ಟಿರೋದಾ, ಕರ್ನಾಟಕ ಬಂದು 20.20% ಇದೆ, ಕೇರಳ ಬಂದು 54.7% ಇದೆ, ಅದೇ ರೀತಿ ಭಾರತ ಬಂದು 21.7% ಇರುವಂಥದ್ದು. ನೆಕ್ಸ್ಟ್ ನೋಡಿ ತಗೋಣ, ರಾಮ್ಸಾರ್ ತಾಣಗಳು ಅಥವಾ ಸೈಟ್ಗಳು ಅಂದ್ರೆ ಕನ್ನಡದಲ್ಲಿ ತಾಣಗಳು ಅಂತ ಕರೀತಾರೆ, ಅದು ತಾಣಗಳು. ಓಕೆ. ರಾಮ್ಸಾರ್ ಸೈಟ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ರು. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆಲ್ ಎಕ್ಸಾಮ್ಸ್, ಹೌದಾ. ನೋಡಿ ಪ್ರತಿ ವರ್ಷ ಫೆಬ್ರವರಿ 2 ನಾವು ವಿಶ್ವ ಆರ್ದ್ರ ಅಥವಾ ಕನ್ನಡದಲ್ಲಿ ಇದನ್ನ ಜೋಗು ಭೂಮಿ ಅಂತ ಕೂಡ ಕರಿತೀವಿ, ಆರ್ದ್ರ ಭೂಮಿ ಅಂತ ಕೂಡ ಕರೀತಾರೆ, ಹೌದಾ. ವಿಶ್ವ ಜೋಗು ಭೂಮಿ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಒಂದು ಪ್ರಸ್ತುತ ಭಾರತದಲ್ಲಿ 80 ರಾಮ್ಸಾರ್ ತಾಣಗಳ ಸೈಟ್ಗಳಿಂದ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಪ್ರಸ್ತುತ ಕರ್ನಾಟಕದಲ್ಲಿ 4 ರಾಮ್ಸಾರ್ ಸೈಟ್ಗಳಿವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಬಂದು ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಹೇಳಿಕೆ ಯಾವ್ದಪ್ಪ ಅಂತಂದ್ರೆ ಅದು ಆಪ್ಷನ್ ಡಿ ಇದೆಯಲ್ಲ, ಇಲ್ಲಿ ಕೊಟ್ಟಿರುವಂತ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರುವಂತದ್ದು. ಹೌದು ನೋಡಿ, ನಮ್ಗೆ 1971ರಲ್ಲಿ ಏನಾಗುತ್ತೆ, ಒಂದು ಇರಾನ್ ದೇಶದಲ್ಲಿ ಏನಂದ್ರೆ ಒಂದು ಸಿಟಿ ಇದೆ, ಅದ್ರ ಹೆಸರು ಬಂದು ರಾಮ್ಸಾರ್ ಅಂತ ಅದ್ರ ಹೆಸರು, ಸಿಟಿ ಹೆಸರು. ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಟೈಮ್ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಒಂದು ವೆಟ್ಲ್ಯಾಂಡ್ ಅಥವಾ ಜೋಗು ಭೂಮಿಗಳ ಸಂರಕ್ಷಣೆಗಾಗಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಆಗುತ್ತೆ. ಯಾವಾಗ 1971 ಫೆಬ್ರವರಿ 2ಕ್ಕೆ. ಅದಕ್ಕೆ ಏನ್ ಮಾಡ್ತೀವಿ ನಾವು ಪ್ರತಿ ವರ್ಷ ಫೆಬ್ರವರಿ 2 ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಥವಾ ವಿಶ್ವ ಜೋಗು ಭೂಮಿಗಳ ದಿನವನ್ನು ಆಚರಿಸ್ತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ನೋಡಿ ಅಂತಂದ್ರೆ ಆಕ್ಚುಲಿ ಟೋಟಲ್ ಆಗಿ 80 ರಾಮ್ಸಾರ್ ಸೈಟ್ಗಳು ಇರುವಂತದ್ದು. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ಜೊತೆಗೆ ಥರ್ಡ್ ಸ್ಟೇಟ್ಮೆಂಟ್ ಬಂದು ಪ್ರಸ್ತುತ ಕರ್ನಾಟಕದಲ್ಲಿ 4 ರಾಮ್ಸಾರ್ ತಾಣಗಳಿರುವಂಥದ್ದು. ಹೌದು, ಯಾಕಂದ್ರೆ ನಮಗೆ ಲಾಸ್ಟ್ ಇಯರ್ ಅಂತಂದ್ರೆ ಆಕ್ಚುಲಿ ಒಂದು ಕೊಟ್ಟರು, ಬಟ್ ರೀಸೆಂಟ್ ಆಗಿ 3
ಒಂದು ಇದಕ್ಕೆ ಅಂತಂದ್ರೆ ಆಕ್ಚುಲಿ ರಾಮ್ಸಾರ್ ಸೈಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಸ್ತುತವಾಗಿ ನಮ್ಮ ಕನ್ನಡದಲ್ಲಿ ಬಂದಾಗ 4 ರಾಮ್ಸಾರ್ ತಾಣಗಳಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುವಂತದ್ದು. ಹೌದಾ? ನೋಡಿ ನಮ್ಮ ರಾಜ್ಯದಲ್ಲಿರುವಂತಹ 4 ಯಾವ್ದಪ್ಪ ಅಂತಂದ್ರೆ ಗೊತ್ತಿರಬೇಕದು ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಇದೆಯಲ್ಲ, ಇದು ಕೂಡ ಒಂದು ರಾಮ್ಸಾರ್ ಸೈಟ್ ಅಂತ ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಷನ್ ಸೆಂಟರ್ ಅಂತ ಇದೆಯಲ್ಲ, ಇದು ಕೂಡ ಇತ್ತೀಚೆಗೆ ಆಕ್ಚುಲಿ ರಾಮ್ಸಾರ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಅಘನಾಶಿನಿ ಎಸ್ಚುರಿ ಜೊತೆಗೆ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ. ಹೌದಾ? ಇದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಘೋಷಣೆ ಮಾಡಿರುವಂತಹ ಫಸ್ಟ್ ರಾಮ್ಸಾರ್ ಸೈಟ್ ಆಗಿದೆ. ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಅಥವಾ ಪಕ್ಷಿಧಾಮ ಅಂತ ಕರೀತಾರೆ. ಹೌದಾ? ಸೊ ಹಾಗೆ ನೋಡಿ ನಾವು ಏನ್ ಮಾಡ್ತೀವಿ, ಪ್ರತಿ ವರ್ಷ ಫೆಬ್ರವರಿ 2 ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಥವಾ ವಿಶ್ವ ಜೋಗು ಭೂಮಿಗಳ ದಿನವನ್ನಾಗಿ ಆಚರಿಸ್ತೀವಿ. ಈ ವರ್ಷದ ಥೀಮ್ ಬಂದು ಏನಿದೆ ನೋಡಿ ಅಂದ್ರೆ ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಅನ್ನೋದು 2024 ಒಂದು ವಿಶ್ವ ಜೋಗು ಭೂಮಿ ದಿನದ ಒಂದು ಥೀಮ್ ಆಗಿತ್ತು. ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಈ 4 ಏನಂತಂದ್ರೆ ಪ್ರಸ್ತುತವಾಗಿರುವಂತದ್ದು ಕನ್ನಡದಲ್ಲಿ 4 ರಾಮ್ಸಾರ್ ಸೈಟ್ ಇದೆ. ಮಾಗಡಿ, ಅಂಕನ ಸಮುದ್ರ, ರಂಗನತಿಟ್ಟು ಮತ್ತೆ ಅಘನಾಶಿನಿ ಅಂತ ಗೊತ್ತಿರಬೇಕು ನಿಮಗೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಮತ್ತೆ ನೋಡಿ ನಮಗೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ ಘೋಷಣೆ ಮಾಡ್ತಾರೆ. ಅದ್ರ ಹೆಸರು ಬಂದು ಅಮೃತ್ ಧಾರೋಹರ್ ಇನಿಷಿಯೇಟಿವ್ ಅಂತ ಕರೀತಾರೆ ಅಥವಾ ಸ್ಕೀಮ್ ಅಂತ ಕರೀತಾರೆ. ಹೌದಾ? ಅಮೃತ್ ಧಾರೋಹರ್ ಯೋಜನೆ ಅಂತ ಕರೀತಾರೆ. ಈ ಸ್ಕೀಮಿನ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಕನ್ಸರ್ವೇಷನ್ ಆಫ್ ದ ವೆಟ್ಲ್ಯಾಂಡ್ಸ್ ಅಂದ್ರೆ ಜೋಗು ಭೂಮಿಗಳನ್ನ ರಕ್ಷಣೆ ಮಾಡುವಂಥದ್ದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ಅದನ್ನ ಅಮೃತ್ ಧಾರೋಹರ್ ಯೋಜನೆ ಅಂತ ಕರೀತಾರೆ. ಗೊತ್ತಿರಬೇಕು ನಿಮಗೆ, ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ. ನೆಕ್ಸ್ಟ್ ನೋಡ್ ತಗೋಣ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಡ್ಯಾಶ್ ನದಿಯ ದಡದಲ್ಲಿದೆ ಅಂತ ಕೇಳಿದ್ದಾರೆ. ನೇತ್ರಾವತಿ ಅಂತ ಕೊಟ್ಟಿದ್ದಾರೆ, ಸಿಂಸಾ ಅಂತ ಕೊಟ್ಟಿದ್ದಾರೆ, ಬೆಡ್ತಿ ಅಂತ ಕೊಟ್ಟಿದ್ದಾರೆ, ಅದೇ ರೀತಿ ಕಾಳಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಅಂತ ಬಹಳ ಫೇಮಸ್ ಆಗಿರುವಂತಹ ರಾಜ್ಯದಲ್ಲಿರುವಂತಹ ಒಂದು ಪಕ್ಷಿಧಾಮ ಬರ್ಡ್ ಸ್ಯಾಂಕ್ಚುರಿ ಆಗಿದೆ. ಅದು ಆಕ್ಚುಲಿ ನೋಡಿ ಸಿಂಸಾ ನದಿಯ ಒಂದು ನದಿ ದಂಡೆಯ ಒಂದು ದಡದಲ್ಲಿರುವಂತದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಹಾಗಾದ್ರೆ ಯಾಕೆ ಸರಿ ಸ್ಕೀಮ್ ಕ್ವಶನ್ ಕೇಳಿದ್ರೆ ಅಂತಂದ್ರೆ ಆಕ್ಚುಲಿ ನಮಗೆ ನೋಡಿ ಕರ್ನಾಟಕ ಇದೆಯಲ್ಲ, ಇಲ್ಲಿ ಟೋಟಲ್ ಆಗಿ 5 ನ್ಯಾಷನಲ್ ಪಾರ್ಕ್ ಇದೆ, 36 ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಿದೆ, ಅದರಲ್ಲಿ 5 ಟೈಗರ್ ರಿಸರ್ವ್ಗಳಿದೆ, ಜೊತೆಗೆ 17 ಸಂರಕ್ಷಣಾ ಮೀಸಲು ಅಂತ ಕರೀತಾರೆ ಅಥವಾ ಕನ್ಸರ್ವ್ಡ್ ಕನ್ಸರ್ವ್ ಏರಿಯಾ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಬಂದು ಒಂದು ಸಮುದಾಯ ಮೀಸಲು ಅಂತ ಕರೀತಾರೆ. ಅದು ಕನ್ನಡದಲ್ಲಿ ನಾವು ಇಂಗ್ಲಿಷ್ನಲ್ಲಿ ಅವನ್ನ ಕಮ್ಯುನಿಟಿ ರಿಸರ್ವ್ ಅಂತ ಕರೀತಾರೆ, ಹೊಂದಿರುವಂಥದ್ದು. ಹೌದಾ? ಹಾಗಾಗಿ ಅದು ಅಲ್ಲಿ ಇರುವಂಥದ್ದು ನೋಡಿ. ಸೊ ಹೌದಾ? ನೋಡಿ ಒಂದು ಸಮುದಾಯ ಮೀಸಲು ಪ್ರದೇಶ ಅಥವಾ ಇಂಗ್ಲಿಷ್ನಲ್ಲಿ ನಾವು ಕಮ್ಯುನಿಟಿ ರಿಸರ್ವ್ ಅಂತ ಕರೀತಾರೆ. ಸೊ ಅದಿರುವಂಥದ್ದು ಮೈಸೂರು ವನ್ಯಜೀವಿಯಾಗಿ ಕೊಕ್ಕರೆ ಬೆಳ್ಳೂರು ಸಮುದಾಯ ಮೀಸಲು ಪ್ರದೇಶ ಇದೆಯಲ್ಲ, ಅದು ನಮ್ಮ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶವಾಗಿರುವಂಥದ್ದು. ಸೊ ಹಾಗಾಗಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಕ್ಸಾಮ್ ಅಲ್ಲಿ. ಹೌದಾ? ಅಂದ್ರೆ ನೋಡಿ ನಮಗೆ ನಮ್ಮ ರಾಜ್ಯದಲ್ಲಿ ಬಂದಾಗ 5 ನ್ಯಾಷನಲ್ ಪಾರ್ಕ್ ಇದೆ, 36 ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಅದರಲ್ಲಿ ಒಂದು 5 ಟೈಗರ್ ರಿಸರ್ವ್ ಇದೆ, ಜೊತೆಗೆ 17 ಸಂರಕ್ಷಣಾ ಮೀಸಲು, 1 ಕಮ್ಯುನಿಟಿ ರಿಸರ್ವ್ ಅಂತದ್ದು. ಆ ಒಂದು ಯಾವ್ದಂತಂದ್ರೆ ಅದು ಕೊಕ್ಕರೆ ಬೆಳ್ಳೂರು ಆಗಿದೆ. ಹೌದಾ? ಈ ಕೊಕ್ಕರೆ ಬೆಳ್ಳೂರು ನೋಡ್ಬೇಕು ಅನ್ಕೊಂಡ್ರೆ ಆಕ್ಚುಲಿ ಇದೊಂದು ಬರ್ಡ್ ಸ್ಯಾಂಕ್ಚುರಿ ಆಗಿದೆ. ಇದು ಕಂಡು ಬರುವಂತದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಲ್ಲಿ. ಇದೇನಂತಂದ್ರೆ ನೋಡಿ ಈ ಸಿಂಸಾ ನದಿಯ ಒಂದು ವೆಸ್ಟ್ ಭಾಗಕ್ಕೆ, ಹೌದಾ, ಪಶ್ಚಿಮ ಭಾಗಕ್ಕೆ ಇರುವಂತಹ ಒಂದು ಏನಂದ್ರೆ ಬರ್ಡ್ ಸ್ಯಾಂಕ್ಚುರಿ ಆಗಿದೆ. ಜೊತೆಗೆ ಈ ಸಿಂಸಾ ನದಿ ಇದೆಯಲ್ಲ, ಇದೇನಂದ್ರೆ ಕಾವೇರಿ ನದಿಯ ಒಂದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಗಿರುವಂಥದ್ದು. ಜೊತೆಗೆ ಈ ನದಿ ಹುಟ್ಟುವಂಥದ್ದು ಎಲ್ಲಿ ಅಂತಂದ್ರೆ ಅದು ತುಮಕೂರಿನ ದೇವರಾಯನ ದುರ್ಗದ ಒಂದು ಬೆಟ್ಟಗಳಲ್ಲಿ ಈ ನದಿ ಹುಟ್ಕೊಳ್ಳುತ್ತೆ. ಗೊತ್ತಿರ್ಬೇಕಿಷ್ಟು ನಿಮಗೆ. ಹೌದಾ? ಸೊ ಹಾಗಾಗಿ ಆಪ್ಷನ್ ಬಿ ಇದು ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಇದೆಯಲ್ಲ, ಇದು ಆಕ್ಚುಲಿ ಸಿಂಸಾ ನದಿಯ ಒಂದು ವೆಸ್ಟ್ ಪೋರ್ಷನ್ ಇರುವಂತಹ ಒಂದು ಬರ್ಡ್ ಸ್ಯಾಂಕ್ಚುರಿ ಅಂದ್ರೆ ಅದು ಕೊಕ್ಕರೆ ಬೆಳ್ಳೂರು ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? ನೋಡಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬಂದಾಗ ಎಷ್ಟು ಟೋಟಲ್ ಆಗಿ 5 ನ್ಯಾಷನಲ್ ಪಾರ್ಕ್ ಇದೆ. ಯಾವುದು? ಬನ್ನೇರುಘಟ್ಟ ಅಂತ ಇದೆ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇದೆ, ಅಳಸಿ ನ್ಯಾಷನಲ್ ಪಾರ್ಕ್ ಇದೆ, ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇದೆ, ಅದೇ ರೀತಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇದೆ. ಇವು ನಮ್ಮ ರಾಜ್ಯದ 5 ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನಗಳು. ಗೊತ್ತಿರಬೇಕು ನಿಮಗೆ. ಅದೇ ರೀತಿ ನೋಡಿ ನಮ್ಮ ರಾಜ್ಯದಲ್ಲಿ 5 ಟೈಗರ್ ರಿಸರ್ವ್ ಇದೆ. ಒಂದು ಬಿಳಿಗಿರಿ ರಂಗನಾಥ ಟೆಂಪಲ್ ಟೈಗರ್ ರಿಸರ್ವ್ ಅಂತಿದೆ, ರೀಸೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಇದೆ, ದಾಂಡೇಲಿ ಅನ್ಸೆ ಟೈಗರ್ ರಿಸರ್ವ್ ಇದೆ, ಬಂಡೀಪುರ್ ಟೈಗರ್ ರಿಸರ್ವ್ ಇದೆ, ಅದೇ ರೀತಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಟೈಗರ್ ರಿಸರ್ವ್ ಅಂತದ್ದು. ಇವೆಲ್ಲ ಆಕ್ಚುಲಿ ನಮ್ಮ ರಾಜ್ಯದ 5 ಟೈಗರ್ ರಿಸರ್ವ್ ಆಗಿರುವಂತ ಪ್ಲೇಸ್ಗಳು ಅಂತ ಕರಿಬಹುದು. ಓಕೆನಾ? ಸೊ ಹಾಗಾಗಿ ಗೊತ್ತಿರಲಿ ನಿಮಗೆ, ಇವೆಲ್ಲ ಕೂಡ 5 ನಮ್ಮ ಒಂದು ರಾಜ್ಯದ ಟೈಗರ್ ರಿಸರ್ವ್ ಆಗಿರುವಂಥದ್ದು. ಓಕೆ, ಸೊ ಹಾಗಾಗಿ ಇದಿಷ್ಟು ನಮಗೆ ಕ್ಲಾಸ್ ಆಗಿತ್ತು.
ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಮತ್ತು ಏನೇ ವಿಷಯಗಳಿದ್ದರೂ ಕೂಡ ಕಾಮೆಂಟ್ ಮಾಡಿ, ಮತ್ತೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಪಾಠನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.